ಎಲ್ರಿಗೂ ನಮಸ್ತೆ. ನಾನಿವತ್ತು ಈ ತೆಂಗಿನಕಾಯಿ ಸುಲಿತೀವಲ್ಲ, ಈ ನಾರು ಬಿಸಾಕ್ತೀವಲ್ಲ, ಅದರಲ್ಲಿ ತುಂಬ ಔಷಧಿ ಗುಣ ಇದೆ. ಸಂಧಿವಾತಕ್ಕೆ ದಿವ್ಯ ಔಷಧ ಇದ್ದಂಗೆ ಇದು, ಮತ್ತು ಉರಿ ಊತಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ನಾನು ಈ ತೆಂಗಿನ ನಾರಲ್ಲಿ ಒಂದು ಕಷಾಯ ಮಾಡೋಣ. ಇದನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಬಿಡೋಣ. ಇದೆಲ್ಲ ಹೀಗೆ ತೆಕ್ಕೊಂಬಿಡೋಣ. ನಮಗೆ ಈ ಥರ ನಾರು ಬೇಕಾಗುತ್ತೆ. ಎಲ್ಲ ಕ್ಲೀನಾಗಿ ನಾರು ತೆಕ್ಕೊಂಬಿಡೋಣ. ಈ ಥರ ಇದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಕಾಯಿಗಿಂತ ನಾರೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಬಿಡೋಣ. ಈ ಥರ ನಾರನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ. ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಣಗಿತಾದ್ರೂ ಸನ್ನೆ ಕಾಯಿ ಹಸಿ ಇದ್ರೂ ನಡೆಯುತ್ತೆ. ಎಲ್ಲದರಲ್ಲೂ ಔಷಧಿ ಗುಣ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ನಾರು ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು, ಇಷ್ಟು ಸಾಕಾಗುತ್ತೆ. ಒಂದು ಗ್ಲಾಸಿಗೆ ಇದು ಕರೆಕ್ಟ್ ಇದೆ. ಇದನ್ನು ಹಾಕಿಬಿಟ್ಟು ಎರಡು ನೀರಲ್ಲಿ ತೊಳ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಕ್ಲೀನಾಗೆಲ್ಲ ಈ ಥರ ಮಾಡಿಬಿಟ್ಟು, ಇದ್ರಾಗೇನು ಗಲೀಜಿರಲ್ಲ, ಆದರೂ 2 ನೀರಲ್ಲಿ ತೊಳೆಯೋಣ. ಇವಾಗ 2 ನೀರಲ್ಲಿ ತೊಳೆದಿದ್ದೀನಿ. ಪಾತ್ರೆಗೆ ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ನೀರು ಹಾಕೋಣ. ಇದರಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ಒಲೆ ಹಚ್ಚಿ ಕುದಿಯೋಕ್ಕೆ ಇಡೋಣ. ಕುದಿಲಿ ಚೆನ್ನಾಗಿ ನಮಗಿದು. 5-6 ನಿಮಿಷ ಕುದಿಸಿದ್ದೀನಿ. ನೋಡಿ ಯಾವ ಥರ ಒಂಥರ ಟಾನಿಕ್ ಥರ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಸೋಸ್ಕೊಂಬಿಡೋಣ. ಇದು ನಾವು 2 ಗ್ಲಾಸ್ ನೀರಿಟ್ಟಿದ್ದೀವಿ. 1 ಗ್ಲಾಸ್ ಬರೋವರೆಗೂ ಕುದಿಸಿದ್ದೀನಿ. 5-6 ನಿಮಿಷ, 7-8 ನಿಮಿಷ ಆಗಿದೆ. ಸಣ್ಣೂರಿನಲ್ಲೇ ಕುದಿಸಿದ್ದೀನಿ. ನೋಡಿ ಸೋಸಿದ್ದೀನಿ. ಎಷ್ಟು ಯಾವ ಥರ ಇದೆ ಕಲರ್ ಇದು. ಇವಾಗ ಇದು ಅಷ್ಟೇ, ಬೆಂದಮೇಲೂ ನಾವು ಇದನ್ನೇನು ವೇಸ್ಟ್ ಅಂತ ಬಿಸಾಕಂಗಿಲ್ಲ, ಸುಡುತ್ತೇನೋ. ಇದನ್ನು ನಾವು ಗಿಡಗಳಿಗೆ ಹಾಕಿದರೆ, ಸ್ವಲ್ಪ ಗಿಡಗಳ ಹತ್ರ ಹಾಕಿ, ಹೂವಿನ ಗಿಡಗಳಿಗೆ ಮೇಲೆ ಸ್ವಲ್ಪ ಮಣ್ಣು ಹಾಕಿದರೆ ಹಗುರ ಆಗುತ್ತಲ್ಲ, ಹೂವಂತೂ ತುಂಬ ಚೆನ್ನಾಗಿ ಬಿಡ್ತಾವೆ ಗಿಡಗಳಿಗೆ. ಇದು ಏನು ವೇಸ್ಟ್ ಆಗೋಲ್ಲ. ಮತ್ತು ನಾವು ಬೆಳಗೋದಕ್ಕೆ ಸ್ಕ್ರಬ್ ಥರನೂ ಉಪಯೋಗಿಸ್ಬೋದು. ನೋಡಿ, ತೆಂಗಿನ ನಾರಿನ ಟೀ ರೆಡಿ ಆಯಿತು. ಇದು ತುಂಬಾ ಔಷಧಿಗಳು. ನೋಡೋಕ್ಕೆ ಯಾವ ಥರ ಕಲರ್ ಇದೆ. ವಾವ್, ಅದ್ಭುತ. ಈ ಥರ ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಇದು ಸಂಧಿವಾತದ ನೋವಿಗೆ ತುಂಬ ಒಳ್ಳೆಯದು. ನೋವು ನಿವಾರಣೆ ಆಗುತ್ತೆ ಇದನ್ನು ಕುಡಿದ್ರೆ. ಮತ್ತು ಇಲ್ಲಿ ನಾರಿನ ಅಂಶ ಇರೋದರಿಂದ ಔಷಧಿ ಗುಣ ತುಂಬ ಹೆಚ್ಚಾಗಿರುತ್ತೆ. ಇದರಲ್ಲಿ ಫೈಬರ್ ಜಾಸ್ತಿ. ವಾರದಲ್ಲಿ 1-2 ಸಲ ಕುಡಿಯೋದ್ರಿಂದ ನೋವು ಕಡಿಮೆ ಆಗುತ್ತೆ. ತುಂಬ ಒಳ್ಳೆಯದಿದು. ನಮ್ಮಲ್ಲೆಲ್ಲ ಮೊದಲು ಮಾಡ್ಕೊಂಡು ಕುಡಿತಿದ್ರೆ ನಮಗೂ ಕೊಡೋರು. ಸ್ವಲ್ಪ ಒಗರಿರುತ್ತೆ. ಇದಕ್ಕೆ ಬೇಕಂದರೆ ಸ್ವಲ್ಪ ಬೆಲ್ಲ ಸೇರಿಸ್ಬೋದು, ಇಲ್ಲಾಂದರೆ ಹಾಗೇ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿದೆ. ಕಲ್ಲರು ಅಷ್ಟೇ ಚೆನ್ನಾಗಿ, ಕುಡಿಯೋಕ್ಕೂ ಬೇಜಾರಾಗಲ್ಲ. ಸ್ವಲ್ಪ ಒಗರು ಅನ್ನಿಸ್ತದೆ. ಸ್ವಲ್ಪ ಬೆಲ್ಲ ಬೇಕಂದರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬಾ ಅದ್ಭುತ. ಫೈಬರ್ ಜಾಸ್ತಿ ಇದರಲ್ಲಿ. ನಾರಿನ ಅಂಶನೇ ಅದು. ನಾರೇ ನಾವು ಕುದಿಸೋದ್ರಿಂದ ತುಂಬ ಔಷಧಿ ಗುಣ ಜಾಸ್ತಿ. ದೇಹಕ್ಕೂ ಈ ಒಂದು ಎಲ್ಲ ಕಾಲಕ್ಕೂ ನಾವು ಉಪಯೋಗಿಸ್ಬೋದು. ವಾರಕ್ಕೆ 1 ಸಲನಾದರೂ ಈ ಥರ ಮಾಡ್ಕೊಂಡು ಕುಡಿತಾ ಇದ್ದರೆ ತುಂಬಾ ದೇಹಕ್ಕೆ ಅದು ಕುಡಿದ್ರೇ ಗೊತ್ತಾಗುತ್ತೆ ಆರೋಗ್ಯ ಬಗ್ಗೆ, ಹೆಂಗೆ ನಮ್ಮ ದೇಹಕ್ಕೆ ಎಷ್ಟು ಆರಾಮಾಗುತ್ತೆ ಅಂತ ಕುಡಿದ್ರಷ್ಟೇ ಗೊತ್ತಾಗೋದು. ಈ ರೀತಿ ತೆಂಗಿನ ನಾರಿನ ಟೀ ರೆಡಿ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.